ವಿತ್ ಝೀರೋ ಬ್ಯಾಲೆನ್ಸ್ ಯಾರು ಬೇಕಾದರೂ ಈ ಖಾತೆಯನ್ನು ತೆರಿಬಹುದು. ಝೀರೋ ಬ್ಯಾಲೆನ್ಸ್ ಆಧಾರ್ ಕಾರ್ಡು 3 ಫೋಟೋ ತಗೊಂಡೋದ್ರೆ ಈ ದೇಶದ ಎಲ್ಲಾ ಬ್ಯಾಂಕ್ಗಳು, ಸರ್ಕಾರಿ ಬ್ಯಾಂಕ್ಗಳಾಗ್ಬೋದು, ಪ್ರೈವೇಟ್ ಬ್ಯಾಂಕ್ಸ್ ಆಗ್ಬೋದು, ಇನ್ಕ್ಲೂಡಿಂಗ್ ಪೋಸ್ಟ್ ಆಫೀಸ್, 10 ವರ್ಷದ ಮಕ್ಕಳು ಸ್ಟೂಡೆಂಟ್ಸ್ ಯಾರಾದ್ರೂ ಇದ್ರೆ ಅವರು ಸಹಿತ ಸ್ವತಂತ್ರವಾಗಿ ಈ ಖಾತೆಗಳನ್ನು ಓಪನ್ ಮಾಡಬಹುದು. ಅಕೌಂಟ್ ಓಪನ್ ಮಾಡೋಕ್ಕೆ ಹಣ ಕೊಡೋಷ್ಟಿಲ್ಲ. ಮಿನಿಮಮ್ ಬ್ಯಾಲೆನ್ಸ್ 500 ರೂಪಾಯಿ ಇಡಬೇಕು, 1000 ರೂಪಾಯಿ ಇಡಬೇಕು ಅಂತಿಲ್ಲ. ಹಲವಾರು ವಾಹನಗಳ ಅಪಘಾತದಲ್ಲಿ ಸಾಯೋದು ಮಾತ್ರ ಆಕ್ಸಿಡೆಂಟಲ್ ಡೆತ್ ಅಲ್ಲ. ಯಾರಾದ್ರೂ ಒಬ್ರು ತೆಂಗಿನ ಮರ ಹತ್ತಿ ಕಾಯಿ ಕೀಳಕ್ ಹೋದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಬಿದ್ದು ಸತ್ತೋದ್ರೆ ಅದನ್ನು ಸಹಿತ ನಾವು ಆಕ್ಸಿಡೆಂಟಲ್ ಡೆತ್ ಅಂತ ಕರೀತೀವಿ. ಅದಕ್ಕೂ ಸಹಿತ 2 ಲಕ್ಷ ರೂಪಾಯಿ ಸಿಗುತ್ತೆ. ಪ್ಲಸ್ ಕರ್ನಾಟಕ ರಾಜ್ಯ ತೆಂಗು ಅಭಿವೃದ್ಧಿ ಮಂಡಳಿಯವರು ಸಹಿತ 5 ಲಕ್ಷ ರೂಪಾಯಿ ಕೊಡ್ತಾರೆ ಈ ತರ ತೆಂಗಿನ ಮರದಿಂದ ಬಿದ್ದು ಸತ್ತೋದ್ರೆ. 140 ಕೋಟಿ ಇರೋ ಜನಸಂಖ್ಯೆಯಲ್ಲಿ ಕೇವಲ 34 ಕೋಟಿ ಜನ ಕವರ್ ಆಗಿದ್ದಾರೆ ಅಷ್ಟೇ. ಇನ್ನು ಗ್ಯಾಪ್ ಆಫ್ 100 crore ಪೀಪಲ್ ಹ್ಯಾಸ್ ಟು ಬಿ ಎನ್ರೋಲ್ಡ್ ಇನ್ ದಿಸ್ ಸ್ಕೀಮ್. 456 ರೂಪಾಯಿ ಖರ್ಚು ಮಾಡಿದ್ರೆ ಅವ್ರ ಕುಟುಂಬಕ್ಕೆ ಅವನು ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ 4 ಲಕ್ಷ ರೂಪಾಯಿ 165 ದಿವಸ ಲೆಕ್ಕ ಹಾಕಿದ್ರೆ ದಿನಕ್ಕೆ 1 ಕಾಲು ರೂಪಾಯಿ ಆಗುತ್ತೆ ಅಷ್ಟೇ. ಅವ್ರ ಕುಟುಂಬ ಅಂತೇಳಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪರವಾಗಿ ಆರ್ಥಿಕ ಸಾಕ್ಷರತಾ ಸಲಹೆಗಾರರು, ಫೈನಾನ್ಷಿಯಲ್ ಲಿಟರಸಿ ಕೌನ್ಸಿಲರ್ ಅಂತ ಅಪಾಯಿಂಟ್ ಆಗಿರುತ್ತೇನೆ. ಮೊದಲು ನಾನು ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆದಮೇಲೆ ಈ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ನನ್ನ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಎಲ್ಲೆಲ್ಲಿ ಕನಿಷ್ಠ ಒಂದು 50 ಜನ ಸೇರ್ತಾರೆ, ಒಂದು ರೈತರಾಗ್ಬೋದು, ಮಹಿಳಾ ಸ್ವಸಹಾಯ ಸಂಘ ಆಗ್ಬೋದು, ಹಿರಿಯ ನಾಗರಿಕ ಆಗ್ಬೋದು, MSME ಅಂತ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅವರಾಗ್ಬೋದು, ವಿದ್ಯಾರ್ಥಿಗಳಾಗ್ಬೋದು, ಇಂಥವ್ರೆಲ್ಲಾದರೂ ಒಂದು 50 ಜನ ಸಿಕ್ಕಿದಾಗ ಕೇಂದ್ರ ಸರ್ಕಾರದ ಹಲವಾರು ಇನ್ಶೂರೆನ್ಸ್ ಸ್ಕೀಮ್ಸ್ ಇದೆ. ಅತಿ ಕಡಿಮೆ ವೆಚ್ಚದಲ್ಲಿ ಅತಿ ಹೆಚ್ಚಿನ ಒಂದು ಇನ್ಶೂರೆನ್ಸ್ ಅಮೌಂಟ್ನ ಕೊಡುವಂಥ ಸ್ಕೀಮ್ಸ್ ಆಗಿದೆ. ಇದು ಕೇಂದ್ರ ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆಗಳು, ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಅಂತ ಏನು ಕರಿತೀವಿ, ಅದನ್ನು ಪ್ರಚಾರ ಮಾಡಲಿಕ್ಕೆ, ಅದನ್ನು ಪ್ರತಿಯೊಬ್ಬರು ತಗೊಳ್ಳಲಿಕ್ಕೆ, ಪ್ರೇರೇಪಿಸಲಿಕ್ಕೆ ನಾನು ಎಲ್ಲ ಕಡೆ ಹೋಗ್ತಾ ಇರ್ತೀನಿ. ಮೊದಲನೇದಾಗಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಬಗ್ಗೆ ಮಾತಾಡಿ ಅಂತ ಹೇಳಿದ್ರು. ಇದೊಂದು ಅತ್ಯುತ್ತಮವಾದ ಖಾತೆ. ಇದು ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಂದ್ರು ಒಂದೇ, ಬೇಸಿಕ್ ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್ ಅಂದ್ರು ಒಂದೇ. ಇದರ ವೈಶಿಷ್ಟ್ಯತೆ ಏನಪ್ಪಾ ಅಂದ್ರೆ, ವಿತ್ ಝೀರೋ ಬ್ಯಾಲೆನ್ಸ್ ಯಾರು ಬೇಕಾದರೂ ಈ ಖಾತೆಯನ್ನು ತೆರಿಬಹುದು. ಹಣ ಕಟ್ಟಬೇಕಾಗಿಲ್ಲ. ವಿತ್ ಝೀರೋ ಬ್ಯಾಲೆನ್ಸ್ ಆಧಾರ್ ಕಾರ್ಡು 3 ಫೋಟೋ ತಗೊಂಡೋದ್ರೆ ಈ ದೇಶದ ಎಲ್ಲಾ ಬ್ಯಾಂಕ್ಗಳು, ಸರ್ಕಾರಿ ಬ್ಯಾಂಕ್ಗಳಾಗ್ಬೋದು, ಪ್ರೈವೇಟ್ ಬ್ಯಾಂಕ್ಸ್ ಆಗ್ಬೋದು, ಇನ್ಕ್ಲೂಡಿಂಗ್ ಪೋಸ್ಟ್ ಆಫೀಸ್, ನಿರ್ಮಲಾ ಸೀತಾರಾಮನ್ ಮೇಡಮ್ ಅವ್ರ ಕೈ ಸಹಿತ ಹಲವಾರು ಪೋಸ್ಟ್ ಆಫೀಸ್ಗಳು ಬ್ಯಾಂಕ್ ಲೆವೆಲ್ಗೆ ಅಪ್ಗ್ರೇಡ್ ಮಾಡಿದ್ದಾರೆ. CBS ಇದಕ್ಕೆ ಬಂದಿದ್ದಾರೆ. ಅಲ್ಲೂ ಸಹಿತ ಝೀರೋ ಬ್ಯಾಲೆನ್ಸ್ ಪ್ರಧಾನಮಂತ್ರಿ ಜನ್ಧನ್ ಯೋಜನಾ ಬೇಸಿಕ್ ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್ ಅಕೌಂಟ್ಸ್ನ ಯಾರು ಬೇಕಾದರೂ ಓಪನ್ ಮಾಡಬಹುದು. ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ, ಈ ಅಕೌಂಟ್ ಓಪನ್ ಮಾಡೋದ್ರಿಂದ ಉಳಿತಾಯ, ಹಣ ವರ್ಗಾವಣೆ, ಇನ್ಶೂರೆನ್ಸು, ಇದ್ರ ಮುಖಾಂತರ ಪೆನ್ಷನ್ ಸಿಗುವಂಥದ್ದು, ಇದೆಲ್ಲ ಫೈನಾನ್ಷಿಯಲ್ ಇನ್ಕ್ಲೂಷನ್, ಆರ್ಥಿಕ ಸೇರ್ಪಡೆ ಅನ್ನೋ ಒಂದು ಕಾರ್ಯಕ್ರಮದ ಮೂಲಕ ಪ್ರತಿ ವ್ಯಕ್ತಿಗೂ ಒಂದು ಬ್ಯಾಂಕ್ ಖಾತೆ ಒದಗಿಸಬೇಕು ಅನ್ನೋ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯಿಂದ ಈ ಯೋಜನೆಗಳು ರೂಪುಗೊಂಡಿದೆ. ಸೊ ನಾನು ಮಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ, ಈ ಥರ ಝೀರೋ ಬ್ಯಾಲೆನ್ಸ್ ಅಕೌಂಟ್ನ ಎಲ್ಲರೂ ಓಪನ್ ಮಾಡ್ಕೊಳ್ಳೋಕ್ಕೆ ಪ್ರೇರೇಪಿಸಬಹುದು. ಈಗ ಮೊನ್ನೆ DC ಸಾಹೇಬರು ಸಹಿತ ಮೀಟಿಂಗಲ್ಲಿ ಹೇಳ್ತಿದ್ರು, ಕೆಲವರು ಝೀರೋ ಬ್ಯಾಲೆನ್ಸ್ ಓಪನ್ ಮಾಡ್ಕೊಡೋಕ್ಕೆ ಆಸ್ಪದ ಕೊಡೋದಿಲ್ಲ ಅಂತ. ಆ ಥರ ಯಾವುದೂ ಇಲ್ಲ, ಎಲ್ಲ ಬ್ಯಾಂಕ್ಸ್ ಅವರು ಓಪನ್ ಮಾಡೇ ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಇದನ್ನು ಓಪನ್ ಮಾಡ್ಸೋಕ್ಕೆ ತಿಳಿ ಹೇಳಿ. ಇವನ್ನ 10 ವರ್ಷದ ಮಕ್ಕಳು ಸ್ಟೂಡೆಂಟ್ಸ್ ಯಾರಾದರೂ ಇದ್ರೆ ಅವರು ಸಹಿತ ಸ್ವತಂತ್ರವಾಗಿ ಈ ಖಾತೆಗಳನ್ನು ಓಪನ್ ಮಾಡಬಹುದು. ಸ್ಕಾಲರ್ಶಿಪ್ ಅಕೌಂಟ್ಗೆ ಬರುತ್ತೆ. 500 ರೂಪಾಯಿ 1000 ರೂಪಾಯಿ ಕಟ್ಟಲಾಗದಂತಹ ದುಸ್ಥಿತಿಯಲ್ಲಿರುವ ಮಕ್ಕಳು, ಶಾಲಾ ಕಾಲೇಜುಗಳಲ್ಲಿ ಓದ್ತಿರೋ ಮಕ್ಕಳು ಸಹಿತ ಈ ಅಕೌಂಟನ್ನು ತೆರಿಬಹುದು. ಆಮೇಲೆ ಪೆನ್ಷನ್ ತಗೊಳ್ಳುವಂಥವ್ರು, ಬೇರೆ ಬೇರೆ ಸ್ಕೀಮ್ಸಲ್ಲಿ ವೃದ್ಧಾಪ್ಯ ವೇತನ ಆಗ್ಬೋದು, ವಿಧವಾ ವೇತನ ಆಗ್ಬೋದು, ಇಂಥವರೆಲ್ಲ ಈ ಖಾತೆಯನ್ನು ತೆಗಿಬಹುದು. ಇದರಲ್ಲಿ ಏನಪ್ಪ ಅಂದರೆ, 1 ವರ್ಷದಲ್ಲಿ 1 ಲಕ್ಷಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಬರೋದಿಲ್ಲ. 1 ಲಕ್ಷಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಆದಾಗ ಬೇರೆ ಜನರಲ್ SBI ಅಕೌಂಟ್ ಓಪನ್ ಮಾಡಬೇಕಾಗುತ್ತೆ. ಆದ್ದರಿಂದ ಕಡಿಮೆ ವ್ಯವಹಾರ ಇರೋರು ಈ ಖಾತೆಯನ್ನು ಹೊಂದುವುದರಿಂದ ಬಹಳ ಉಪಯೋಗ ಆಗುತ್ತೆ. ಯಾಕಂದರೆ ಇದರಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇಲ್ಲ. ಅಕೌಂಟ್ ಓಪನ್ ಮಾಡೋಕ್ಕೆ ಹಣ ಕೊಡೋಷ್ಟಿಲ್ಲ. ಮಿನಿಮಮ್ ಬ್ಯಾಲೆನ್ಸ್ 500 ರೂಪಾಯಿ ಇಡಬೇಕು, 1000 ರೂಪಾಯಿ ಇಡಬೇಕು ಅಂತಿಲ್ಲ. ಒಂದು ವೇಳೆ ನಿಮ್ಮ ಬ್ಯಾಂಕಲ್ಲಿ ನಾವು ಅಕೌಂಟ್ ಇಟ್ಕೊಂಡು 1000 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಇಟ್ಟಿರ್ತೀವಿ, SMS ಚಾರ್ಜಸ್ ಒಂದು 10 ರೂಪಾಯಿ ಡೆಬಿಟ್ ಆಗಿಬಿಟ್ರೆ ಬಿಲೋ ಮಿನಿಮಮ್ ಚಾರ್ಜಸ್ ಬರುತ್ತೆ. ಅವಾಗ ಮಿನಿಮಮ್ ಬ್ಯಾಲೆನ್ಸ್ ಚಾರ್ಜಸ್ 3 ತಿಂಗಳಿಗೆ ಒಂದ್ಸರಿ ಡೆಬಿಟ್ ಮಾಡ್ತೀವಿ. ಆ ಥರ ಯಾವುದೇ ಪ್ರಾಬ್ಲಮ್ಸ್ ಇಲ್ಲದೆ ಈ ಝೀರೋ ಬ್ಯಾಲೆನ್ಸ್ ಅಕೌಂಟ್ನ ಖಂಡಿತ ಓಪನ್ ಮಾಡ್ಬೋದು. ನೆಕ್ಸ್ಟ್, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಒಂದು ಸ್ಕೀಮ್ ಇದೆ, ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್. ನಾನು ಪತ್ರಿಕಾ ಮಿತ್ರರಿಗೆಲ್ಲ ಇದೊಂದು ಪಾಂಪ್ಲೆಟ್ ಕೊಟ್ಟಿದ್ದೆ. ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಕನ್ನಡದಲ್ಲಿ ಅತಿ ಒಂದು 5ನೇ ಕ್ಲಾಸ್ ಓದೋ ಹುಡುಗರು ಸಹಿತ ಚೆನ್ನಾಗಿ ಅರ್ಥ ಆಗಲಿ ಅಂತ ಹೇಳಿ ಪ್ರಿಂಟ್ ಮಾಡಿಸಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಡಿಯಲ್ಲಿ ಯಾವುದೇ ವ್ಯಕ್ತಿ 18 ರಿಂದ 70 ವರ್ಷದ ವ್ಯಕ್ತಿ ಕೇವಲ 20 ರೂಪಾಯಿ ವಾರ್ಷಿಕ ಪ್ರೀಮಿಯಂ, ಆನ್ಯುಯಲ್ ಪ್ರೀಮಿಯಂ ಕೇವಲ 20 ರೂಪಾಯಿ ಕೊಟ್ಟರೆ ಇವರು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಲ್ಲಿ ಇನ್ಶೂರೆನ್ಸ್ ಮಾಡ್ಕೋಬಹುದು. ಹಲವಾರು ವಾಹನಗಳ ಅಪಘಾತದಲ್ಲಿ ಸಾಯೋದು ಮಾತ್ರ ಆಕ್ಸಿಡೆಂಟಲ್ ಮೃತ, ತೆಂಗಿನ ಮರ ಹತ್ತಿ ಕಾಯಿ ಕೀಳಕ್ ಹೋದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಬಿದ್ದು ಸತ್ತೋದ್ರೆ ಕರಿತೀವಿ. ಅದಕ್ಕೂ ಸಹಿತ 2 ಲಕ್ಷ ರೂಪಾಯಿ. ಮುಖ್ಯವಾಗಿ ಅಪಘಾತ ತೆಂಗು ಅಭಿವೃದ್ಧಿ ಮಂಡಳಿ 5 ಲಕ್ಷ ರೂಪಾಯಿ ಕೊಡ್ತಾರೆ. ಈ ತರ ಆಲ್ ಟೈಪ್ಸ್ ಆಫ್ ವೆಹಿಕಲ್ ತೆಂಗಿನ ಮರದಿಂದ ಬಿದ್ದು ಸತ್ತೋದ್ರೆ. ಸೊ ಸ್ನೇಹಿತರೆ, ದಯವಿಟ್ಟು ಇದನ್ನೆಲ್ಲ ಸ್ವಲ್ಪ ಪ್ರಚಾರ ಮಾಡಿ. ಎಲ್ಲರೂ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಡಿಯಲ್ಲಿ ಒಂದು ಕೇವಲ ವಾರ್ಷಿಕವಾಗಿ 20 ರೂಪಾಯಿ ಕೊಟ್ಟು ಒಂದು ಇನ್ಶೂರೆನ್ಸ್ ತಗೊಳ್ಳಕ್ಕೆ ಪ್ರೇರೇಪಿಸಿ. ಯಾಕಂದ್ರೆ ಆಲ್ಮೋಸ್ಟ್ ಒಂದು 140 ಕೋಟಿ ಇರೋ ಜನಸಂಖ್ಯೆಯಲ್ಲಿ ಕೇವಲ 34 ಕೋಟಿ ಜನ ಕವರ್ ಆಗಿದ್ದಾರೆ ಅಷ್ಟೇ. ಇನ್ನು ಗ್ಯಾಪ್ ಆಫ್ 100 crore ಪೀಪಲ್ ಹ್ಯಾಸ್ ಟು ಬಿ ಎನ್ರೋಲ್ಡ್ ಇನ್ ದಿಸ್ ಸ್ಕೀಮ್.
ಅದಕ್ಕೆ ನಮ್ಮಂತವ್ರನ್ನ ಅಪಾಯಿಂಟ್ ಮಾಡಿರೋದು. ನಿವೃತ್ತಿ ಆದ ತಕ್ಷಣ ಬನ್ನಿ ಹಳ್ಳಿಗೆ ಹೋಗಿ ಗ್ರಾಮ ಸಭೆಗಳಿಗೆ ಹೋಗಿ. ಈಗ ವಿಕಸಿತ ಸಂಕಲ್ಪ ಭಾರತ ಯಾತ್ರೆ ವ್ಯಾನ್ ಜೊತೆ ಹೋಗ್ತಾ ಇರ್ತೀವಿ, ಹಳ್ಳಿಗೆ ಹೋಗ್ತೀವಿ. ಎಲ್ಲಿ ಗ್ರಾಮ ಸಭೆ ನಡೆದ್ರೆ ಸಹಿತ ಅಲ್ಲಿಗೆ ಹೋಗ್ತೀನಿ ನಾನು, ಅಲ್ಲಿ ಹೋಗಿ ತಿಳಿಸ್ತೀನಿ. ಬಟ್ ಏನಂದ್ರೆ ಕೆಲವರು ನೆಗ್ಲೆಕ್ಟ್ ಮಾಡ್ತಾರೆ, ಅಯ್ಯೋ ಬಿಡಪ್ಪ ನಾನು ಯಾಕೆ ಮಾಡಿಸ್ಬೇಕು ಅಂತೇಳಿ. ಸೊ ದಯವಿಟ್ಟು ನೀವು ಪತ್ರಿಕೆ ಮುಖಾಂತರ ಒಂದು ಅಡ್ವರ್ಟೈಸ್ಮೆಂಟ್ ಒಂದು ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಡೆಫಿನೆಟ್ ಆಗಿ ಅವರು ಇದನ್ನು ತಗೊಂತಾರೆ ಅಂತ ನಂಬಿದ್ದೀನಿ. 18ರಿಂದ 70 ವರ್ಷದ ವ್ಯಕ್ತಿ ಇದು ಮನೆಗೊಂದು ರೇಷನ್ ಕಾರ್ಡ್ ತರಲ್ಲ, ಮನೇಲಿ ಎಷ್ಟು ಜನ ಇದ್ರೆ ಅಷ್ಟು ಜನವನ್ನು ಈ ಒಂದು ಇನ್ಶೂರೆನ್ಸ್ನ ತಗೋಬಹುದು. ನೆಕ್ಸ್ಟ್ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಅಂತಿದೆ. ಇದು ವರ್ಷಕ್ಕೆ 436, ಅದು ವರ್ಷಕ್ಕೆ 20 ರೂಪಾಯಿ, ಇದು ವರ್ಷಕ್ಕೆ 436 ರೂಪಾಯಿ. ಇದರಲ್ಲಿ ಏನಪ್ಪ ಅಂದರೆ ಡೆತ್ ಆದರೆ ಸಾಕು, ಎನಿ ಕಾಸ್, ನಾರ್ಮಲ್ ಡೆತ್ ಆಗ್ಬೋದು, ರಾತ್ರಿ ಮಲಗಿರೋರು ಬೆಳಗ್ಗೆ ನಾರ್ಮಲ್ ಡೆತ್ ಆಗ್ಬೋದು, ಆಕ್ಸಿಡೆಂಟ್ ಡೆತ್ ಆಗ್ಬೋದು, ಇಂತಹ ಎಲ್ಲ ಅಪಘಾತಗಳಿಗೂ ಸಹಿತ ಇದರಲ್ಲೂ 2 ಲಕ್ಷ ರೂಪಾಯಿ ಸಿಗುತ್ತೆ. ಇದು ಸ್ವಲ್ಪ ಪ್ರೀಮಿಯಂ ಜಾಸ್ತಿ, ಯಾಕೆಂದರೆ ನಾರ್ಮಲ್ ಡೆತ್ಗೂ ಕೊಡ್ತೀವಿ, ಅದಕ್ಕೋಸ್ಕರ 436 ರೂಪಾಯಿ. ವರ್ಷಕ್ಕೆ ಒಬ್ಬ ವ್ಯಕ್ತಿ 456, 456 ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು ಅಂತ ರಿಸರ್ವ್ ಬ್ಯಾಂಕ್ ಕೊಟ್ಟಿದೆ. 456 ರೂಪಾಯಿ ಖರ್ಚು ಮಾಡಿದರೆ ಅವ್ರ ಕುಟುಂಬಕ್ಕೆ ಅವನು ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ 4 ಲಕ್ಷ ರೂಪಾಯಿ ನಾನು ಸೇವ್ ಮಾಡಿದ್ದೀನಿ, ನನ್ನ ಕುಟುಂಬಕ್ಕೆ ಸಂರಕ್ಷಣೆ ಕೊಟ್ಟಿದ್ದೀನಿ ಅಂತ ಧೈರ್ಯವಾಗಿ ಇರ್ಬೋದು. 456 ಅಂದರೆ ವರ್ಷಕ್ಕೆ 365 ದಿವಸ ಲೆಕ್ಕ ಹಾಕಿದ್ರೆ ದಿನಕ್ಕೆ 1 ಕಾಲು ರೂಪಾಯಿ ಆಗುತ್ತೆ ಅಷ್ಟೇ. ಅವ್ರ ಕುಟುಂಬದಲ್ಲಿ ಯಾರಾದರೂ 4 ಜನ ಇದ್ದರೆ ಕೇವಲ 5 ರೂಪಾಯಿ ಕಟ್ಟೋದ್ರಿಂದ 4 ಜನಕ್ಕೂ ಇನ್ಶೂರೆನ್ಸ್ ಕವರ್ ಆಗುತ್ತೆ. ಬಹುಶಃ ಮೊನ್ನೆ ನೋಡಿರ್ಬೋದು ನೀವು, ಪಾಂಡುಪುರದ ಹತ್ರ ಕಾರು ಬಿದ್ದೋಗಿ ನಾಳೆ ಒಳಗೆ 5 ಜನ ಸ್ಪಾಟಲ್ಲೇ ಔಟ್ ಆದರು. ಅವ್ರ ಹತ್ರ ಈ ಥರ ಸ್ಕೀಮಲ್ಲಿ ಮಾಡ್ಕೊಂಡಿದ್ರು, ಒಬ್ಬ 4 ಜನ ಆದರೂ 20 ಲಕ್ಷ ಸಿಗ್ತಿತ್ತು.